ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋಧಾವರ್. ಆದ್ಮೇಲೆ ಧರ್ಮಸ್ಥಳದ ಬಗ್ಗೆ ಚರ್ಚೆ ನಿರಂತರ ಇದ್ದೇ ಇರ್ತದೆ. ಅದರಲ್ಲೂ ಇತ್ತೀಚೆಗೆ ಒಂದೆರಡು ಡೆವಲಪ್ಮೆಂಟ್ಗಳು ಆಗಿದ್ದಾವೆ. ಒಂದನೇದು ನಮ್ಮ ನಾಗಲಕ್ಷ್ಮಿ ಚೌಧರಿ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಒಂದು ಫೇಕ್ ಅಕೌಂಟ್ದಿಂದ ಸೌಜನ್ಯಾಳಿಗೆ ಆದ ಗತಿ ನಿನಗೂ ಆಗಲಿ ಅನ್ನುವಂಗೆ ಕಾಮೆಂಟ್ ಮಾಡಿದ್ದಾರೆ. ನಿಜವಾಗಿಯೂ ಇದು ಭಾಳ ನೋವಿನ ವಿಷಯ. ಯಾಕಂದ್ರೆ ನಮ್ಮ ಸಮಾಜ ಏನು ವಿಚಾರ ಮಾಡ್ತಾ ಇದೆ ಅಂತ ಸಾಗ್ತಾ ಇದೆ ದಿನದ ದಿನಕ್ಕೆ. ಹೌದು, ಸುಳ್ಳಾಗಲಿ, ಅದು ನಡೆದ ಸುಳ್ಳಾಗಲಿ, ಮತ್ತೇನೂ ಆಗಲಿ, ಅಥವಾ ಇದರಲ್ಲೇ ದೊಡ್ಡವ್ರನ್ನ ಶಿಕ್ಷಿಸಬೇಕಾಗಿಲ್ಲ ಅನ್ನುವಂಥ ಮಾತುಗಳು ಬರ್ತಾ ಇರ್ತಾವೆ. ಧರ್ಮಸ್ಥಳ ಹೆಸರು ಕೇಳ್ತದ ಮಾಡ್ತದ ಅನ್ನುವಂಥ ಕಾಮೆಂಟ್ಗಳು ಬರ್ತಾ ಇರ್ತಾವೆ. ಆದರೆ ಈ ಕಾಮೆಂಟ್ ಏನಪ್ಪ ಅಂತಂದ್ರೆ, ಈ ಒಂದು ವಿಷಯದಲ್ಲಿ ಒಬ್ಬ ಹೆಣ್ಮಗಳು ನ್ಯಾಯ ಸಿಗಲಿ ಅಂತ ಹೋರಾಟದ ಮುಂಚೂಣಿಯಲ್ಲಿ ಬಂದಿದ್ದ ಹೆಣ್ಮಗಳಿಗೆ ಈ ಒಬ್ಬ ವ್ಯಕ್ತಿ ಕಾಮೆಂಟ್ ಮಾಡ್ತಾರೆ, ನಿನಗೂ ಸೌಜನ್ಯ ಹಂಗೆ ರೇಪ ಆಗಬೇಕಾಗ್ಯದ ಅಂತೇಳಿ. ಏನಪ್ಪ ಇದೆಲ್ಲ ಅಂಥೇಳಿ ನಾವು ಎಷ್ಟೋ ಕಾಮೆಂಟ್ ಮಾಡಿ ಇದು ನೋವಿನಿಂದ ನಮ್ಮ ನಾಗರಿಕ ಸಮಾಜ ತಗ್ಗಿಸುವಂಥದ್ದು. ನಾವು ಇಷ್ಟು ಕಾಮೆಂಟ್ ಕಳೆದಿದ್ದೇವ ಅನ್ನುವಂಥದ್ದು. ಇದು ಏನು ಮಾತಾಡಿದ್ರು ಕಡಿಮೆ, ಶಬ್ದಗಳಿಲ್ಲ. ಅದು ಇದರಲ್ಲಿ ಈ ರೀತಿ ಕಾಮೆಂಟ್ ಮಾಡಿದವರು ಯಾರು ಅಂತ ಹುಡುಕ್ತಾ ಹೋದಾಗ ಇದನ್ನು ನಮ್ಮ ನಾಗಲಕ್ಷ್ಮಿ ಚೌಧರಿ ಅವರು ಕಂಪ್ಲೇಂಟ್ ಕೊಟ್ಟಾಗ ಸಿಕ್ಕಂತಹ ಹೆಸರು, ವ್ಯಕ್ತಿ ಎಲ್ಲರೂ ಗಾಪಿಕೊಂಡಂಥದ್ದು. ಈಗಾಗಲೇ ಅದು ಚರ್ಚೆ ಆಗ್ತಾ ಇದೆ. ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಒಬ್ಬ ಹುಡುಗಿ ಇನ್ನೊಬ್ಬ ಹೆಣ್ಣು ಮಗಳಿಗೆ ಕಾಮೆಂಟ್ ಮಾಡ್ತಾ ಇದ್ದಾಳೆ, ಅಥವಾ ಒಬ್ಬ ಯುವತಿ ಇನ್ನೊಬ್ಬಳಿಗೆ ಕಾಮೆಂಟ್ ಮಾಡ್ತಾ ಇದ್ದಾಳೆ, ನಿನಗೂ ಅವಳ ಗತಿ ಆಗಲಿ ಅಂತೇಳಿ. ಯಾಕೆ ಹಿಂಗಂದ್ಲು ಏನಂದ್ಲು ಗೊತ್ತಿಲ್ಲ.